ನೀವು ಈ ಶಾಪಗಳಿಗೆ ಗುರಿಯಾಗಿದ್ದರೆ ಖಂಡಿತ ಮಕ್ಕಳಾಗುವುದಿಲ್ಲ. ಕೆಲವು ದಂಪತಿಗಳಿಗೆ ದೈಹಿಕ ಸಮಸ್ಯೆಗಳಿಂದ ಮಕ್ಕಳಾಗದೇ ಇದ್ದರೆ, ಇನ್ನು ಕೆಲವರಿಗೆ ಕೆಲವೊಂದು ಶಾಪಗಳಿಂದ ಮಕ್ಕಳಾಗದೇ ಇರಬಹುದು. ಯಾವೆಲ್ಲ ಶಾಪಗಳಿಂದ ಮಕ್ಕಳಾಗುವುದಿಲ್ಲ ಎಂಬುದು ನಿಮಗೆ ಗೊತ್ತೇ? ಈ ಶಾಪಗಳ ಬಗ್ಗೆ ಎಚ್ಚರವಿರಲಿ. ವಿವಾಹದ ನಂತರ ಪತಿ ಪತ್ನಿ ಮಾತ್ರವಲ್ಲ, ಅವರ ಮನೆಯವರು ಕೂಡ ಸಂತಾನವನ್ನು ಬಯಸುತ್ತಾರೆ. ಗಂಡೋ ಹೆಣ್ಣೋ ಮಗುವಾದರೆ ಸಾಕು ಎನ್ನುತ್ತಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗದೇ ಇರುವ ಸಮಸ್ಯೆಗಳಿಗೆ ಹೆಚ್ಚಾಗಿ ಕಂಡುಬರುತ್ತಿದೆ. ವಿವಾಹದ ನಂತರ ಕೆಲವರಿಗೆ ಮಕ್ಕಳಾದರೆ ಇನ್ನು ಕೆಲವರಿಗೆ ಮಕ್ಕಳಾಗುವ ಸಾಧ್ಯತೆಗಳೇ ಇರುವುದಿಲ್ಲ. ಮಕ್ಕಳಿಗೆ ಸಂಬಂಧಿಸಿದ ವಿಷಯವನ್ನು ಪಾರಾಶರ ಸಂಹಿತೆಯಲ್ಲಿ ವಿವರವಾಗಿ ವಿವರಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ಶಾಪಗಳು ಅಥವಾ ಯೋಗಗಳಲ್ಲಿನ ಸಮಸ್ಯೆಗಳಿಂದಾಗಿ ಒಬ್ಬ ವ್ಯಕ್ತಿಗೆ ಸಂತಾನವನ್ನು ಅನುಭವಿಸುವ ಸಂತೋಷ ಇರುವುದಿಲ್ಲ. ಈ ಎಲ್ಲ ಶಾಪಗಳು ದಂಪತಿಗೆ ಮಕ್ಕಳಾಗದಂತೆ ಅಥವಾ ಸಂತಾನ ವೃದ್ಧಿಯಾಗದಂತೆ ಮಾಡುತ್ತದೆ. 1. ಪಿತೃಗಳ ಶಾಪ. ಪಿತೃದೋಷವು ಸೂರ್ಯಗ್ರಹಕ್ಕೆ ಸಂಬಂಧಿಸಿದ ದೋಷವಾಗಿದೆ. 8ನೇ ಮನೆಯಲ್ಲಿ ರಾಹು ಅಥವಾ 8ನೇ ಅಧಿಪತಿ ರಾಹುವಿನ ಕಾರಣದಿಂದಾಗಿ ಪಾಪವಾಗಿದ್ದರೆ ಅದನ್ನು ಪಿತೃದೋಷ ಅಥವಾ ಪಿತೃಶಾಪ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ತನ್ನ ಪಿತೃಗಳ ಮನಸ್ಸಿಗೆ ನೋವುಂಟು ಮಾಡಿದ್ದರೆ ಅವನು ಈ ಜನ್ಮದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಇದನ್ನು ನಿವಾರಿಸಲು ಪಿತೃಶ್ರಾದ್ದವನ್ನು ಮಾಡಬೇಕು. 2. ಬ್ರಹ್ಮಶಾಪ. ಈ ಯೋಗವು 9ನೇ ಮನೆಯಲ್ಲಿ ಗುರು, ರಾಹು ಅಥವಾ ದುಷ್ಟಗ್ರಹಗಳಿಂದ ರೂಪುಗೊಳ್ಳುತ್ತದೆ. ಈ ಯೋಗ ದೋಷದಲ್ಲಿ 7 ವಿಧಗಳಿವೆ. ಯಾವುದೇ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಅಥವಾ ಅವನ ಗುರುಗಳಿಗೆ ಕೆಟ್ಟದ್ದನ್ನು ಮಾಡಿದ್ದರೆ ಅಥವಾ ಅವರಿಗೆ ನೋವುಂಟು ಮಾಡಿದ್ದರೆ ಈ ಶಾಪವು ರೂಪುಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಈ ಶಾಪದಿಂದ ಮುಕ್ತಿ ಹೊಂದಲು ಪೂರ್ವಜರನ್ನು ಸಂತೈಸುವುದರೊಂದಿಗೆ ಬ್ರಾಹ್ಮಣರಿಗೆ ಅನ್ನ ನೀಡಿ ಪ್ರಾಯಶ್ಚಿತ್ತವಾಗಿ ದಕ್ಷಿಣೆ ನೀಡಬೇಕು. ಹೀಗೆ ಮಾಡುವುದರಿಂದ ಈ ಶಾಪದಿಂದ ಮುಕ್ತಿ ಸಿಗುತ್ತದೆ. 3. ಮಾಂತ್ರಿಕ ಶಾಪ. ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ತನ್ನ ಪಿತೃಗಳ ಶ್ರಾದ್ದವನ್ನು ಮಾಡದಿದ್ದರೆ ಇದರಿಂದಾಗಿ ಅವನು ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತಾನೆ. ಅಂತಹ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲಿ ಸಂತಾನ ಭಾಗ್ಯ ಸಿಗುವುದಿಲ್ಲ. ಈ ಶಾಪದಿಂದ ಮುಕ್ತಿ ಪಡೆಯಲು ಒಬ್ಬ ವ್ಯಕ್ತಿಯು ಪಿತೃ ಶ್ರಾದ್ದವನ್ನು ಮಾಡುವುದು ಅವಶ್ಯಕ. ಆಗ ಮಾತ್ರ ಈ ಶಾಪದಿಂದ ಮುಕ್ತಿ ಹೊಂದಿ ಸಂತಾನ ಭಾಗ್ಯ ದೊರೆಯುತ್ತದೆ. 4. ಗ್ರಹ ದೋಷಗಳು. ವ್ಯಕ್ತಿಯ ಜಾತಕದಲ್ಲಿ ಹಲವು ರೀತಿಯ ಗ್ರಹ ದೋಷಗಳಿರುತ್ತವೆ. ಈ ಗ್ರಹ ದೋಷಗಳಿಂದ ಮುಕ್ತರಾಗುವುದಕ್ಕಾಗಿ ನೀವು ಭಗವಾನ್ ಶಿವನನ್ನು ಪೂಜಿಸಬೇಕು. ಇದಲ್ಲದೆ ಗುರು ಮತ್ತು ಚಂದ್ರನ ದೋಷವಿದ್ದಲ್ಲಿ ಸಂತಾನ ಗೋಪಾಲ ಮಂತ್ರವನ್ನು ಪಠಿಸಬೇಕು ಅಥವಾ ಯಂತ್ರವನ್ನು ಧರಿಸಬೇಕು. ರಾಹು ದೋಷವಿದ್ದರೆ ಕನ್ಯಾದಾನ ಮಾಡಿ. ಸೂರ್ಯನ ದೋಷವಿದ್ದರೆ ವಿಷ್ಣುವನ್ನು ಆರಾಧಿಸಿ. 5. ಮಾತೃಶಾಪ. ಶಾಸ್ತ್ರದ ಪ್ರಕಾರ ಈ ಶಾಪವು ಪಂಚಮ ಅಧಿಪತಿ ಮತ್ತು ಚಂದ್ರನ ನಡುವಿನ ಸಂಬಂಧವನ್ನು ಆಧರಿಸಿದೆ. ಇದಕ್ಕಾಗಿ ಅವರು ಗ್ರಹಗಳನ್ನು ಒಲಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ತನ್ನ ಕೊನೆಯ ಜನ್ಮದಲ್ಲಿ ತನ್ನ ತಾಯಿಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡಿದರೆ ಆಗ ಪ್ರಸ್ತುತ ಜನ್ಮದಲ್ಲಿ ಈ ಪಾಪದ ಶಾಪವನ್ನು ವಿಧಿಸಲಾಗುತ್ತದೆ. ಇದನ್ನು ನಿವಾರಿಸಲು ಒಬ್ಬ ವ್ಯಕ್ತಿಯು ತಾಯಿಯ ಸೇವೆ ಮಾಡುವುದು ತುಂಬಾ ಅವಶ್ಯಕ. 6. ಸಹೋದರ ಶಾಪ. ಪಂಚಮ ಮನೆಯಲ್ಲಿ ಮಂಗಳ ಮತ್ತು ರಾಹು ಇರುವುದರಿಂದ ಈ ಯೋಗ ಉಂಟಾಗುತ್ತದೆ. ಈ ಶಾಪವನ್ನು ತನ್ನ ಹಿಂದಿನ ಜನ್ಮದಲ್ಲಿ ತನ್ನ ಸಹೋದರನ ವಿರುದ್ಧ ಯಾವುದೇ ಅಪರಾಧ ಮಾಡಿದ್ದರೆ ಅಥವಾ ಅವನಿಗೆ ನೋವು ಉಂಟು ಮಾಡಿದ್ದರೆ ಈ ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇದನ್ನು ನಿವಾರಿಸಲು ನೀವು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಜೊತೆಗೆ ನೀವು ಹರಿವಂಶ ಪುರಾಣವನ್ನು ಕೇಳಬೇಕು. ಇದರೊಂದಿಗೆ ಪವಿತ್ರ ನದಿಗಳ ದಡದಲ್ಲಿರುವ ಸಾಲಿಗ್ರಾಮದ ಮುಂಭಾಗದಲ್ಲಿ ಅರಳಿ ಮರವನ್ನು ನೆಟ್ಟು ಪೂಜಿಸಬೇಕು. ಆಗ ನೀವು ಈ ಶಾಪದಿಂದ ಮುಕ್ತರಾಗುತ್ತೀರಿ. 7. ಮಾವನ ಶಾಪ. ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ತನ್ನ ಮಾವನಿಗೆ ಕೆಟ್ಟದ್ದನ್ನು ಮಾಡಿದರೆ ಅಥವಾ ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡಿದ್ದರೆ ಆಗ ಈ ಶಾಪದ ಪ್ರಭಾವವು ಜಾತಕದಲ್ಲಿ ರೂಪುಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಇದನ್ನು ನಿವಾರಿಸಲು ಬಾವಿ, ಮೆಟ್ಟಿಲು ಬಾವಿ, ಕೆರೆ ಮುಂತಾದವುಗಳನ್ನು ನಿರ್ಮಿಸುವ ವಿಧಾನವನ್ನು ಸೂಚಿಸಲಾಗಿದೆ. ಇದಾದ ನಂತರ ಆ ಸ್ಥಳಗಳಲ್ಲಿ ಶ್ರೀನಾರಾಯಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ಈ ಶಾಪದಿಂದ ಮುಕ್ತಿ ಸಿಗುತ್ತದೆ. 8. ಪತ್ನಿ ಶಾಪ. ಮಾಹಿತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ತನ್ನ ಹೆಂಡತಿಗೆ ಸಾವಿನಂತಹ
ನೋವನ್ನು ಉಂಟು ಮಾಡಿದರೆ ಅಥವಾ ಅವಳಿಗೆ ಅತಿಯಾದ ನೋವನ್ನು ಉಂಟು ಮಾಡಿದರೆ ಆಗ ಈ ಶಾಪವನ್ನು ಎದುರಿಸಬೇಕಾಗುತ್ತದೆ. ಈ ಶಾಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ನೀವು ಚಿಕ್ಕ ಹುಡುಗಿಯರಿಗೆ ಕೆಲವು ವಸ್ತುಗಳನ್ನು ದಾನವಾಗಿ ನೀಡಬೇಕು. ಇದರೊಂದಿಗೆ ಸಾಧ್ಯವಾದರೆ ಒಬ್ಬರು ಸತ್ತ ವ್ಯಕ್ತಿಯ ಮಗಳನ್ನು ಮದುವೆಯಾಗಬೇಕು. ಹೀಗೆ ಮಾಡುವುದರಿಂದ ಈ ಶಾಪ ವಿಮೋಚನೆ ಆಗುತ್ತದೆ. 9. ಸರ್ಪಶಾಪ. ಈ ಶಾಪವು ವ್ಯಕ್ತಿಯ ಜೀವನದಲ್ಲಿ ರಾಹು ಗ್ರಹದಿಂದ ಉಂಟಾಗುತ್ತದೆ. ಈ ಶಾಪದಿಂದ ಮುಕ್ತಿ ಪಡೆಯಲು ಹಾವಿನ ಮೂರ್ತಿಯನ್ನು ಮಾಡಿ ಸರಿಯಾಗಿ ಪೂಜಿಸಬೇಕು. ಇದರೊಂದಿಗೆ ಹವನ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ನಾಗರಾಜ ನಿಮ್ಮೊಂದಿಗೆ ಸುಖವಾಗಿರುತ್ತಾನೆ. ಇದರ ನಂತರ ನೀವು ಈ ಶಾಪದಿಂದ ಮುಕ್ತರಾಗಬಹುದು. ಏಕೆಂದರೆ ಇದನ್ನು ಮಾಡುವುದರಿಂದ ಅದರ ಪರಿಣಾಮವು ನಾಶವಾಗುತ್ತದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.